ಸರ್ ನಮಸ್ಕಾರ. ಇದು ಹೊಸ್ದಾಗಿ ಬಂದಿರೋಂಥ ಲ್ಯಾಂಡು ತಾರೋಡ್ ಪಾಯಿಂಟು ತೆಂಗಿನ ತೋಟ. ಟಿ ಸಿ ಕಾಣಿಸ್ತಿದ್ದಲ್ಲ ತೊಂಬೆ, ಅದೇ ತಾರೋಡು. ಇಲ್ಲಿಂದ ಜಾಯ್ನ್ ಆಗುತ್ತೆ. ಕಾಣಿಸ್ತದೆ ನೋಡಿ, ಅಲ್ಲಿ ಬೆಟ್ಟ ಅದು ನೋಡಿ, ಆ ಬೆಟ್ಟದ ಮುಗಲೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. 4 ಎಕರೆ 11 ಕುಂಟೆ, ಒಟ್ಟು 400 ತೆಂಗಿನ ಮರಗಳಿದ್ದಾವೆ. 400ರಲ್ಲಿ 200 ತೆಂಗಿನ ಮರ ದೊಡ್ಡ ಮರಗಳು ಫಲ ಬಿಡ್ತಾಯಿದ್ದಾವೆ. ಇನ್ನು 200 ಈ ಥರ ಸಸಿಗಳು, ಸಣ್ಣ ಸಸಿಗಳು. ಒಂದು ಲೇಬರ್ ಶೆಡ್ ಇದೆ, ಮತ್ತು ಒಂದು ಕುರಿ ಫಾರ್ಮಿನ ಮಾಡ್ಕೊಂಡಿದ್ದಾರೆ. 3 ಬೋರ್ ಇದೆ, ಓನ್ ಟಿ ಸಿ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸೈಡು. ಆಮೇಲೆ ಒಂದು 60ರಿಂದ 80 ಗಂಧದ ಸಸಿಗಳು ಹಾಕಿದ್ದಾರೆ, ಗಂಧದ ಮರಗಳನ್ನ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಕುರಿ ಶೆಡ್ಡು ಇದೆ, ಲೇಬರ್ ಶೆಡ್ಡು ಇದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 4 ಎಕರೆ 11 ಕುಂಟೆ, ಬೆಟ್ಟದ ಮಗಳು. ಇದು ಮಳವಳ್ಳಿಯಿಂದ ನಿಮಗೆ ಒಂದು 25 ಕಿಲೋಮೀಟ್ರು, ಮೈಸೂರಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ರಿಜಿಸ್ಟ್ರೇಷನ್. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. 3 ಬೋರ್ ಇದೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಈಗ ಬದನೆ ಹಾಕಿದ್ದಾರೆ, ಬದನೆ ಮತ್ತು ಚಲ್ಮಲ್ಲಿಗೆ ಹಾಕಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲೊಂದು ಬಾಕ್ಸ್ ಕಾಣಿಸಿದೆ, ಅದೇ ಎಂಡು. ಸೂಪರ್ ಲ್ಯಾಂಡ್ ಮಾತ್ರ, ಬಾಕ್ಸ್ ಆಗಿದೆ. ಟೀಕ್ ಮರಗಳಿದ್ದಾವೆ. 3 ಬೋರ್ವೆಲ್ ಮಾತ್ರ ಫಸ್ಟ್ ಕ್ಲಾಸ್ ನೀರು. 2.5ರಿಂದ 3 ಇಂಚ್ ನೀರು ಬರ್ತಾಯಿದೆ. 4 ಎಕರೆ ತುಂಬಿಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ದೊಡ್ಡ ಮರಗಳು. ಇವು ಇಷ್ಟಕ್ಕೆ ಮಾತ್ರ ಸಣ್ಣ ಸಸಿಗಳು, ಈ ಥರ ಮರಗಳು. ಈ ಕಡೆ ದೊಡ್ಡ ಮರಗಳು, ಟೀಕ್ ಮರಗಳು ಇದ್ದಾವೆ. ಎಲ್ಲ ಒಳ್ಳೊಳ್ಳೆ ಫಲ ಬಿಡ್ತಾಯಿದೆ. ತೆಂಗಿನ ಮರಗಳು ಮಾತ್ರ ಒಳ್ಳೆ ಮರಗಳು, ನಾಟಿ ಮರ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಓಪನ್ ಬಾವಿನೂ ಇದೆ, ನೀರು ಸೋರ್ಸಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀರಿನ ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಾದ್ರು ಮನೆಯೂ ಇದೆ. ಏನು ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ, ಸುತ್ತ ಫೆನ್ಸಿಂಗ್ ಹಾಕ್ಸ್ಕೋಬೇಕಷ್ಟೆ. ಫೆನ್ಸಿಂಗ್ ಹಾಕ್ಸಂದ್ರೆ ಸೂಪರ್ ಲ್ಯಾಂಡು. ಇದು ಬಾರ್ಡ್ರು, ಇದು ಎಂಡು. ಹಿಂಗೆ ಹೋಗಿ ಅಲ್ಲೊಂದು ಮನೆ ಕಾಣಿಸ್ತದೆ ನೋಡಿ, ಹಂಗೆ ಬೆಳೆಸ್ಕೊಂಡು ಹಿಂಗೆ ಬರುತ್ತೆ. ಸರ್ ನಿಮಗೆ ಇದು ದೇವ್ರ ಮೂಲ ಬೆಳೆದಿದೆ. ದೇವ್ರ ಮೂಲ ಮತ್ತು ಕುಬೇರ ಮೂಲನೇ ಬೆಳೆದಿದೆ. ಚೆನ್ನಾಗಿದೆ ಜಾಗ. ಇವೆಲ್ಲ ಹಳೆ ಮರಗಳು, ಒಳ್ಳೆ ಫಲ ಬಿಡ್ತಾಯಿದ್ದಾವೆ. ಟೀಕ್ ಇದೆ, ತೆಂಗಿದೆ, 1-2-3 ಮಾವಿನ ಮರಗಳಿದ್ದಾವೆ. ಜಮ್ಲೆಲ್ಲ ಇದೆ, ಹಲಸಿನಣ್ಣಿದೆ, ಹಲಸೆ ಮರಗಳಿದೆ. ಎಲ್ಲ ಮಾಡ್ಕೊಂಡಿದ್ದಾರೆ. ಫಾರ್ಮ್ ಹೌಸ್ ಮತ್ತು ತುಂಬ ಚೆನ್ನಾಗಿದೆ ಸರ್. ಮಳವಳ್ಳಿಯಿಂದ 25 ಕಿಲೋಮೀಟ್ರು, ಬೆಂಗಳೂರಿಂದ 125 ಕಿಲೋಮೀಟ್ರು, ಮೈಸೂರಿಂದ 35 ಕಿಲೋಮೀಟ್ರ್ ಆಗುತ್ತೆ. ಡಾಂಬರ್ ಪಾಯಿಂಟು ಊರ ಪಕ್ಕ ಇದೆ. ಊರಿಂದ ಒಂದು 3/4 ಕಿಲೋಮೀಟ್ರ್ ಅಷ್ಟೇ, ಅರ್ಧದಿಂದ 3/4 ಕಿಲೋಮೀಟ್ರ್ ಅಷ್ಟೇ. ಊರ ಪಕ್ಕದ್ದೇ ಒಂದು ಬೆಟ್ಟ ಇದೆ, ಇಲ್ಲಿ ಬೆಟ್ಟದ ಮಗಲೆ. ಇಲ್ಲಿ ಆ ಥರ ಕಾಡು ಪ್ರಾಣಿಗಳೂ ಅಂತ ಭಯನಿಲ್ಲ, ಕಾಡು ಪ್ರಾಣಿಗಳೇನಿಲ್ಲ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಇವರು ಕುಂಟೆ ಬಂದ್ಬಿಟ್ಟು 1.90 ಹೇಳ್ತಾಯಿದ್ದಾರೆ. ಲೈಟ್ಲಿ ನೆಗೋಷಬಲ್ಲು. ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. 1.90 ಹೇಳ್ತಿದ್ದಾರೆ, ಲೈಟ್ಲಿ ನೆಗೋಷಬಲ್ಲು. ನೋಡಿ, ಕಾಯಿ ಮಾತ್ರ ತುಂಬ ದಪ್ಪವಿದೆ. ಜೂಮಾಗಿ ತೋರಿಸ್ತಿದ್ದೀನಿ ನೋಡಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಫಲನೂ ತುಂಬ ಚೆನ್ನಾಗಿ ಬಿಡ್ತವೆ ಮರಗಳು. ಒಂದು 200 ಮರ ದೊಡ್ಡ ಮರಗಳು, ಒಂದು 200 ಮರ ಸಣ್ಣ ಸಸಿಗಳು. ಅವು ಇನ್ನೊಂದು ವರ್ಷ ಬಂದರೆ ಅವು ಫಲ ಬಿಡೋಕ್ಕೆ ಶುರು ಮಾಡ್ತವೆ. ಜಾಗ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು.